ಹಲೋ ನಮಸ್ಕಾರ, ಸ್ವಾಗತ ಸುಸ್ವಾಗತ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಯಾಕೆ ಮಾಡ್ತಾಯಿದ್ದೀನಿ ಅಂತ ಹೇಳಿದರೆ, ಇವತ್ತು ನಾನೊಂದು ಮೂವಿ ನೋಡಿದೆ. ಆ ಮೂವಿ ನೋಡೋದ್ಮೇಲಿಂದ ಒಂದು ವಿಡಿಯೋ ಮಾಡಾಕೋಣ. ಯಾಕಂದರೆ ನಾನು ತುಂಬ ಮೂವೀಸ್ ನೋಡ್ತೀನಿ, ತುಂಬ ಅಂದರೆ ತುಂಬ ಮೂವೀಸ್ ನೋಡ್ತೀನಿ. ಅದು ಈ OTT ಪ್ಲ್ಯಾಟ್ಫಾರ್ಮ್ ಜಿಯೋ ಹಾಟ್ಸ್ಟಾರ್, ಪ್ರೈಮ್, ನೆಟ್ಫ್ಲಿಕ್ಸ್ ಬರೋ ಎಲ್ಲ ಮೂವೀಸ್ ನೋಡ್ತೀನಿ. ಕನ್ನಡ, ತೆಲುಗು, ತಮಿಳ್ ಈ 3 ಭಾಷೆ ಮೂವೀಸ್ ನಾನು ನೋಡ್ತೀನಿ. ಸೊ ಯಾಕೆ ಒಳ್ಳೆ ಚೆನ್ನಾಗಿರೋ ಮೂವೀಸ್ ನೋಡಿದಾಗ ಒಂದು ವೀಡಿಯೋ ಮಾಡಾಕೋಣ ಅಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಇವಾಗ ಯಾವ ಮೂವಿ ಬಗ್ಗೆ ಮಾತಾಡ್ತಾಯಿದ್ದೀನಿ, ಆ ಮೂವಿ ಯಾವ ಲ್ಯಾಂಗ್ವೇಜ್ದು, ಆ ಮೂವಿನ ಎಲ್ಲಿ ನೋಡ್ಬೋದು, ಆ ಮೂವಿ ಸ್ಟೋರಿ ಲೈನ್ ಏನು ಎಲ್ಲ ಹೇಳ್ತೀನಿ. ಇದು 2025 ರಿಲೀಸ್ ಆಗಿರೋ ರೀಸೆಂಟ್ ಮೂವಿ. ಈ ಮೂವಿದು ಒರಿಜಿನಲ್ ಲ್ಯಾಂಗ್ವೇಜ್ ಬಂದು ತಮಿಳ್, ಬಟ್ ಇದನ್ನು ನಾವು ಕನ್ನಡದಲ್ಲೂ ಕೂಡ ವಾಚ್ ಮಾಡ್ಬೋದು. ಅದೆಲ್ಲಿ ವಾಚ್ ಮಾಡ್ಬೋದು ಅಂತ ಲಾಸ್ಟಲ್ಲಿ ಹೇಳ್ತೀನಿ. ಸೊ ಈ ಮೂವಿ ನೇಮ್ ಏನಂತ ಹೇಳಿದ್ರೆ ಟೂರಿಸ್ಟ್ ಫ್ಯಾಮಿಲಿ. ಈ ಟೂರಿಸ್ಟ್ ಫ್ಯಾಮಿಲಿ ಅನ್ನೋ ಮೂವಿ ತುಂಬಾ ತುಂಬ ಚೆನ್ನಾಗಿದೆ. ಲೈಕ್ ಇದೇನೋ ಒಂಥರ ಕಾಂಪ್ಲೆಕ್ಸ್ ಕತೆ ಅಲ್ಲ, ತುಂಬ ಸಿಂಪಲ್ ಕತೆ, ತುಂಬ ಚೆನ್ನಾಗಿದೆ. ನೋಡೋದಕ್ಕೂ ತುಂಬ ಚೆನ್ನಾಗಿ ಅನಿಸುತ್ತೆ. ಎಲ್ಲೂ ಬೋರ್ ಅಂತೂ ಆಗಲ್ಲ, 100% ಬೋರ್ ಅಂತೂ ಆಗಲ್ಲ. ಮಿಕ್ಸ್ ಆಫ್ ಎಮೋಷನ್ಸ್ ಇದೆ. ಲೈಕ್ ಖುಷಿ ಆಗುತ್ತೆ, ಸ್ವಲ್ಪ ಲವ್ ಸ್ಟೋರಿ ಇದೆ, ಆಮೇಲಿಂದ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ. ತುಂಬ ಚೆನ್ನಾಗಿದೆ. ಒಂದು ಫ್ಯಾಮಿಲಿ, ಅಪ್ಪ ಅಮ್ಮ, ಅಜ್ಜಿ ತಾತ ಎಲ್ಲರೂ ಕೂತು ನೋಡುವಂಥ ಒಂದು ಚೆನ್ನಾಗಿರೋ ಮೂವಿ. ಎಲ್ಲೂ ನಿಮಗೆ ವಲ್ಗರ್ ಅಂತ ಏನೂ ಇಲ್ಲ. ನೀವು ನಿಮ್ಮ ಪೇರೆಂಟ್ಸ್ ಜೊತೆ ನೋಡ್ಬೋದು, ಚಿಕ್ಕ ಮಕ್ಕಳ ಜೊತೆ ನೋಡ್ಬೋದು, ದೊಡ್ಡವ್ರು ನೋಡ್ಬೋದು. ತುಂಬ ಚೆನ್ನಾಗಿದೆ. ಮತ್ತು ಇದು ಎಲ್ಲ ಏಜ್ ಗ್ರೂಪವ್ರಿಗೂ ಇಷ್ಟ ಆಗುತ್ತೆ. ಸ್ಕೂಲ್ಗೆ ಹೋಗೋ ಮಕ್ಕಳಿಗಿಂದ ಹಿಡ್ದು, ಕಾಲೇಜ್ ಮಕ್ಕಳಿಗಿಂದ ಹಿಡ್ದು, ಪೇರೆಂಟ್ಸ್, ವಯಸ್ಸಾಗಿರೋ ಅಜ್ಜಿ ತಾತ ಎಲ್ಲರಿಗೂ ಇಷ್ಟ ಆಗುತ್ತೆ ನನ್ನ ಪ್ರಕಾರ. ಸ್ಟೋರಿ ಅಂತೂ ತುಂಬ ಸಿಂಪಲ್ಲಾಗಿದೆ. ಲೈಕ್ ಇವಾಗ ನಾನು ಹೇಳ್ತೀನಿ, ಫಿಲಮ್ ಹೆಸರು ಇನ್ನೊಂದ್ಸತಿ ಹೇಳ್ತಾಯಿದ್ದೀನಿ, ಟೂರಿಸ್ಟ್ ಫ್ಯಾಮಿಲಿ. ಈ ಸ್ಟೋರಿ ಔಟ್ಲೈನ್ ಏನಂತ ಹೇಳಿದ್ರೆ, ಸೊ ಈ ಸ್ಟೋರಿ ಬಂದು ಒಂದು ಫ್ಯಾಮಿಲಿ ಇರ್ತಾರೆ, ಒಂದು ಚಿಕ್ಕ ಫ್ಯಾಮಿಲಿ ಇರ್ತಾರೆ. ಅವರು ಶ್ರೀಲಂಕಾದವರಾಗಿರ್ತಾರೆ. ಸೊ ಶ್ರೀಲಂಕಾದಲ್ಲಿ ಏನೇನೋ ಪ್ರಾಬ್ಲಮ್ಸ್ ಆಗ್ತಾ ಇರುತ್ತೆ. ಫಿನಾನ್ಷಿಯಲಿ ಅವ್ರಿಗಲ್ಲಿ ಸ್ಟೆಬಿಲಿಟಿ ಇರೋದಿಲ್ಲ, ಕೆಲಸ ಇರೋದಿಲ್ಲ, ಕೆಲಸ ಮಾಡೋದಕ್ಕಾಗೋದಿಲ್ಲ, ಫ್ಯಾಮಿಲಿ ನೋಡ್ಕೊಳ್ಳೋದಕ್ಕಾಗೋದಿಲ್ಲ ಅಂತ ಹೇಳಿ ಅವ್ರೇನು ಮಾಡ್ತಾರೆ, ಇಂಡಿಯಾಗೆ ಬರ್ತಾರೆ. ಬಟ್ ಇಂಡಿಯಾಗೆ ಬಂದರೆ ನೋ ಪ್ರಾಬ್ಲಮ್ ಅಲ್ವಾ. ಬಟ್ ಅವ್ರು ಬರೋದು ಇಲ್ಲಿಗಲ್ ಆಗಿ, ಥ್ರೂ ಸಮುದ್ರದಿಂದ ಅವ್ರೇನು ಮಾಡ್ತಾರೆ, ನಮ್ಮ ಇಂಡಿಯಾಗೆ ಅವ್ರು ಬರ್ತಾರೆ, ಲೀಗಲಾಗಿ ಅಲ್ಲ. ಸೊ ಅವರು ಬಂದಾಗ ಏನಾಗುತ್ತೆ, ಸಮುದ್ರದಿಂದ ಬರ್ತಾ ಇದ್ದಾಗ ಅಲ್ಲಿ ಪೊಲೀಸ್ ಇರ್ತಾರೆ ಸಮುದ್ರದ ಹತ್ರ. ಅವ್ರು ಸಿಗಾಕೋತಾರೆ ಪೊಲೀಸ್ ಹತ್ರ. ಅವ್ರಿಗೆ ಗೊತ್ತಾಗುತ್ತೆ ಅವ್ರು ಶ್ರೀಲಂಕಾದಿಂದ ಬಂದಿರೋದಂತ. ಬಟ್ ಅವರು ಒಂದು ಒಳ್ಳೆ ಫ್ಯಾಮಿಲಿ ಅಂತ ಹೇಳಿ ಅವ್ರೇನು ಮಾಡ್ತಾರೆ, ಇವ್ರನ್ನ ರಿಲೀಸ್ ಮಾಡಿ ಕಳಿಸ್ತಾರೆ. ಸೊ ಸ್ಟೋರಿ ಇಲ್ಲಿಂದ ಬಿಗಿನ್ ಆಗುತ್ತೆ. ಸೊ ಈ ಶ್ರೀಲಂಕಾ ಫ್ಯಾಮಿಲಿ ಇಲ್ಲಿಗಲಾಗಿ ಬಂದಿರೋ ಫ್ಯಾಮಿಲಿ ನಮ್ಮ ಇಂಡಿಯಾದಲ್ಲಿ ಬಂದು ಅವ್ರು ಹೇಗೆ ಸರ್ವೈವ್ ಆಗ್ತಾರೆ, ಅವರು ಹೇಗೆ ಪ್ರಾಬ್ಲಮ್ಸ್ನ ಟ್ಯಾಕಲ್ ಮಾಡ್ತಾರೆ, ಅವ್ರಿಗೆ ಏನೇನು ಪ್ರಾಬ್ಲಮ್ಸ್ ಬರುತ್ತೆ, ಅವ್ರನ್ನ ಜನ ಹೇಗೆ ಅಕ್ಸೆಪ್ಟ್ ಮಾಡ್ತಾರೆ, ಮತ್ತು ಅವ್ರು ಹೇಗೆ ಲೈಫ್ ಲೀಡ್ ಮಾಡ್ತಾರೆ, ಏನೇನು ಕೆಲಸ ಮಾಡ್ತಾರೆ, ಇದು ಸ್ಟೋರಿ ಲೈನ್. ಆ್ಯಂಡ್ ಇಲ್ಲಿ ಆ ಫ್ಯಾಮಿಲಿಯಲ್ಲಿ 4 ಮೆಂಬರ್ಸ್ ಇರ್ತಾರೆ. ಅಪ್ಪ ಅಮ್ಮ, 2 ಮಕ್ಕಳು, 2 ಗಂಡು ಮಕ್ಕಳೇನೆ. ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಲೈಕ್ ತುಂಬ ಸಿಂಪಲ್, ಅಂದರೆ ನೋಡಿದ್ರೆ ಒಂಥರ ಯಾರೋ ನಮ್ಮ ಪಕ್ಕದ ಮನೆಯಲ್ಲೋ ಇಲ್ಲ ನಮ್ಮ ಏರಿಯಾದಲ್ಲೇನೋ ಏನೋ ಆಗ್ತಿದೇನೋ ಅನ್ನೋ ಥರ ಫೀಲ್ ಬರುತ್ತೆ ಈ ಮೂವಿ ನೋಡಿದ್ರೆ. ಅದರಲ್ಲಂತೂ ಚಿಕ್ಕ ಹುಡುಗ ಕ್ಯಾರೆಕ್ಟರ್ ಇದೆ, ತುಂಬ ಅಂದರೆ ಒಂಥರ ಕಾಮಿಡಿ ಇದೆ. ಫಿಲಮಲ್ಲಿ ಫುಲ್ ಕಾಮಿಡಿ ಇದೆ. ಆಮೇಲಿಂದ ಫಾದರ್ ಸೆಂಟಿಮೆಂಟ್ ಇದೆ. ಅಪ್ಪ ಏನು ಕಷ್ಟಪಡ್ತಾರೆ ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೋಸ್ಕರ ಅನ್ನೋ ಒಂದು ಫಾದರ್ ಸೆಂಟಿಮೆಂಟ್ ಇದೆ. ಸ್ವಲ್ಪ ಲವ್ ಸ್ಟೋರಿ ಇದೆ, ತುಂಬ ಲವ್ ಸ್ಟೋರಿ ಏನಿಲ್ಲ, ತುಂಬ ಚೆನ್ನಾಗಿದೆ. ಸೊ ಈ ಮೂವಿನ ನೀವು, ನಾನು ಹೇಳೋದು, ನೋಡಲೇಬೇಕಾದಂಥ ಮೂವಿ. ತುಂಬ ಈ ಫೈಟಿಂಗ್, ಈ ಸಸ್ಪೆನ್ಸ್ ಥ್ರಿಲ್ಲರ್, ಈ ಥರ ಮೂವಿ ಇದರಲ್ಲಿ ಒಂದು ಒಳ್ಳೆ ಸಿಂಪಲ್ ಆಗಿರೋ ಫ್ಯಾಮಿಲಿ ಓರಿಯೆಂಟೆಡ್ ಸ್ಟೋರಿ ಬಂದಿದೆ. ಸೊ ನಾನು ಹೇಳೋದು, ಎಲ್ಲರೂ ನೋಡಿ, ನಿಮ್ಮ ಮನೆಯವ್ರಿಗೂ ತೋರಿಸಿ, ತುಂಬ ಇಷ್ಟ ಆಗುತ್ತೆ ಮೂವಿ. ಈಗ ಈ ಮೂವಿನ ನೀವು ಎಲ್ಲಿ ನೋಡ್ಬೋದು ಅಂತ ಅಂದರೆ ಜಿಯೋ ಹಾಟ್ಸ್ಟಾರಲ್ಲಿ ನೋಡ್ಬೋದು.
ತಮಿಳಲ್ಲೂ ನೋಡ್ಬೋದು, ತೆಲುಗಲ್ಲೂ ನೋಡ್ಬೋದು, ಕನ್ನಡದಲ್ಲೂ ನೋಡ್ಬೋದು. ಸೊ ನೀವು ಇದನ್ನು ಜಿಯೋ ಹಾಟ್ಸ್ಟಾರಲ್ಲಿ ನೋಡ್ಬೋದು. ಮೂವಿ ನೇಮ್ ಬಂದು ಟೂರಿಸ್ಟ್ ಫ್ಯಾಮಿಲಿ. ಮಿಸ್ ಮಾಡದೆ ನೋಡಿ, ಚೆನ್ನಾಗಿದೆ. ಇದೇ ಥರ ಇನ್ನೂ ನಾನು ಯಾವ ಮೂವೀಸ್ ನೋಡ್ತೀನೋ ಅದು ಚೆನ್ನಾಗಿತ್ತು ಅಂತ ಹೇಳಿದ್ರೆ ನಿಮ್ಗೊಂದು ಜೆನ್ಯೂನ್ ರಿವ್ಯೂ ಕೊಡ್ತೀನಿ. ನಿಮ್ಗೆ ಇಷ್ಟ ಆದರೆ ಹೋಗಿ ನೋಡಿ ಎಂಜಾಯ್ ಮಾಡಿ. ಸೊ ಇದೇ ಥರ ಇನ್ನು ಮುಂದಕ್ಕೆ ಬರೀ ಮೂವೀಸ್ ಅಲ್ಲ, ಇನ್ನು ಬೇರೆ ಬೇರೆ ವೀಡಿಯೋಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ನೋಡೋಣ, ಒಂದಾದಮೇಲೆ ಒಂದು ವೀಡಿಯೋಸ್ ಬರುತ್ತೆ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಮೇಲಿಂದ ಈ ಮೂವಿನ ನೋಡಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.